ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆಯುವ ಪ್ರಯತ್ನ ದೆಹಲಿಯಲ್ಲಿ ನಡೆದಿತ್ತು. ಬಿಜೆಪಿ ಉಚ್ಚಾಟಿತ ನಾಯಕ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆಯುವ ಪ್ರಯತ್ನ ನಡೆದಿತ್ತು ಎಂದ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯಪುರದ ಶಾಸಕರು ಬಿಜೆಪಿಯಿಂದ ಉಚ್ಚಾಟನೆಗೊಂಡವರು. ಅವರನ್ನ ಪಕ್ಷದಿಂದ ಕಿತ್ತು ಹಾಕಿ ಡಿಕೆ ಶಿವಕುಮಾರ್ ಅವರನ್ನ ಪಕ್ಷಕ್ಕೆ ಸೇರಿಸುವ ಪ್ರಯತ್ನ ಬಿಜೆಪಿ ಕಡೆಯಿಂದ ನಡೆದಿತ್ತು ಅಂತ ಹೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್, ನನ್ನನ್ನು ಉಚ್ಚಾಟನೆ ಮಾಡಿದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಡಿಕೆ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಆಪರೇಷನ್ ಮಾಡೋ ಪ್ರಯತ್ನಗಳಾಗಿತ್ತು. ನಾನು ಪಕ್ಷದಲ್ಲಿದ್ದರೆ ಇದು ಆಗೋದಿಲ್ಲ ಅಂತ ಉಚ್ಚಾಟನೆ ಬಳಿಕ ಪ್ರಯತ್ನ ನಡೆದಿತ್ತು. ವಿಜಯೇಂದ್ರ ಡಿಸಿಎಂ ಆಗಲು ಮೀಟ್ ಮಾಡಿದ್ರು. ವಿಜಯೇಂದ್ರ ಡಿಸಿಎಂ ಆಗೋದಕ್ಕೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಬಿಜೆಪಿ ಅವರೇ ಈ ಮಾತು ನನಗೆ ಹೇಳಿದ್ರು. ಆನಂತರ ಜೋಶಿ ಅವರು ಅಮಿತ್ ಶಾ ಅವರ ಸೂಚನೆ ಮೇರೆಗೆ ನಾವು ಯಾರನ್ನೂ ಸೇರಿಸಿಕೊಳ್ಳುತ್ತಿಲ್ಲ ಅಂತ ಹೇಳಿದ್ರು. ಆದರೆ ನಿಜವಾಗಿಯೂ ಡಿಕೆಶಿಯನ್ನ ಬಿಜೆಪಿಗೆ ಕರೆತರೋದಕ್ಕೆ ಪ್ರಯತ್ನ ಅಂತೂ ನಡೆದಿರೋದು ನಿಜ. ಡಿಕೆಶಿಯನ್ನ ಬಿಜೆಪಿಗೆ ಸೆಳೆಯುವ ಪ್ರಯತ್ನ ದೆಹಲಿ ಮಟ್ಟದಲ್ಲಿ ನಡೆದಿತ್ತು ಅಂತ ಬಿಜೆಪಿ ಉಚ್ಚಾಟಿತ ನಾಯಕ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಕರೆತರುವ ಪ್ರಯತ್ನಗಳಾಗಿತ್ತು. ಯಾರು ಹೇಳಿದ್ದನ್ನ? ಬಿಜೆಪಿಯ ಉಚ್ಚಾಟಿತ ಎಂಎಲ್ಎ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಶಿಸ್ತು ಕ್ರಮ ಉಲ್ಲಂಘನೆ ಎನ್ನುವಂಥ ಕಾರಣವನ್ನು ಮುಂದಿಟ್ಟುಕೊಂಡು ಸುಮಾರು 6 ವರ್ಷಗಳ ಕಾಲ ಯತ್ನಾಳ್ ಅವರನ್ನು ಹೊರಗೆ ಇಡಲಾಯಿತು. 2ಕ್ಕೂ ಹೆಚ್ಚು ಬಾರಿ ಶೋಕಾಸ್ ನೋಟಿಸ್ ಜಾರಿ ಮಾಡಿದಾಗಲೂ ಕೂಡ ಕಟ್ಟಕಡೆಯ ನೋಟಿಸ್ನಲ್ಲಿ 1 ವಾರದ ಒಳಗಾಗಿ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಹೇಳಿದಾಗಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆ ವಿಚಾರಕ್ಕೆ ಸೊಪ್ಪು ಹಾಕಿರಲಿಲ್ಲ. ನಾನು ಯಾರಿಗೂ ಉತ್ತರಿಸುವ ನಾಯಕನಲ್ಲ, ನಾನೊಬ್ಬ ಪ್ರಶ್ನಾತೀತ ನಾಯಕ ಅನ್ನೋ ತರಹ ಅವರು ರಿಯಾಕ್ಟ್ ಮಾಡಿದ್ರು. ಆನೆ ನಡೆದಿದ್ದೇ ದಾರಿ ಅನ್ನೋ ತರಹ, ನಾನು ಏನೇ ಮಾಡಿದ್ರು ಬಿಜೆಪಿ ಸಹಿಸುತ್ತೆ ಅನ್ನುವ ಹಾಗೆ ಅವರ ವಿಚಾರಧಾರೆಗಳನ್ನು ಮತ್ತು ಅವರ ಚಿಂತನೆಗಳನ್ನು ಅತ್ಯಂತ ಸುಲಲಿತವಾಗಿ ಪ್ರಾಯೋಗಿಕಕ್ಕೆ ತರೋ ಪ್ರಯತ್ನ ಯತ್ನಾಳ್ರಿಂದ ನಡೆಯಿತು. ಹೇಗೆ? ಬಿಜೆಪಿಗೆ ಒಪ್ಪಿಗೆ ಇಲ್ಲದೆ ಕ್ಯಾಂಪೇನ್ ಒಂದಕ್ಕೆ ಕೈ ಹಾಕಿದ್ರು. ಬೀದರ್ನ ಸ್ಥಳೀಯ ಬಿಜೆಪಿ ನಾಯಕರ ವಿರೋಧತೆಗೆ ಕಾರಣವಾದರೂ ಕೂಡ ಅಭಿಯಾನವನ್ನು ಕೈ ಬಿಡಲಿಲ್ಲ. ಪಿ ರಾಜೀವ್ ಯತ್ನಾಳ್ ವಿರುದ್ಧ ಸಿಡಿಮಿಡಿಗೊಂಡಾಗಲೂ, ಎಂಪಿ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಸಮರ ಸಾರಿದಾಗಲೂ, ವಿಜೇಂದ್ರ ಸೇರಿ ಅನೇಕ ಬಿಜೆಪಿ ನಾಯಕರು ಯತ್ನಾಳ್ ವಿರುದ್ಧ ಮಾತನಾಡಿದಾಗಲೂ ಕೂಡ ಕೈ ಬಿಡದ ಕ್ಯಾಂಪೇನ್. ಬಿಜೆಪಿ ಏನ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ತದ್ವಿರುದ್ಧವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ನಡೆದುಕೊಳ್ತಾ ಇದ್ರು. ಇದನ್ನ ನೋಡಿ ಬಿಜೆಪಿಗೂ ಸಾಕಾಗಿತ್ತು. ಇದೊಂದು ರಾಷ್ಟ್ರೀಯ ಪಕ್ಷ, ಈ ಪಕ್ಷಕ್ಕೊಂದು ನಿಯಮಗಳಿದ್ದಾವೆ, ಈ ಪಕ್ಷದೊಳಗೊಂದು ಕಾನೂನು ಚೌಕಟ್ಟುಗಳಿದೆ, ಆ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರು ಇರಬೇಕು. ಸಾಕಷ್ಟು ಬಾರಿ ಕಿವಿ ಹಿಂಡುವ ಮತ್ತು ಬೆನ್ನು ಸವರುವ ಕೆಲಸಗಳಾಯಿತು. ಅದಕ್ಕೆ ಒಪ್ಪದ ಯತ್ನಾಳ್ ಅವರ ಹಾದಿಯನ್ನೇ ಮುಂದುವರಿಸಿದ್ರು. ಅವರ ಪಥದಲ್ಲಿ ಅತ್ಯಂತ ವೇಗವಾಗಿ ಓಡೋದಕ್ಕೆ ಶುರು ಮಾಡಿದ್ರು. ಬಿಜೆಪಿಗರು ಅಟ್ಟಾಡಿಸಿಕೊಂಡು ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾವೊಬ್ಬ ಬಿಜೆಪಿ ನಾಯಕನ ಕೈಗೆ ಸಿಗೋ ತರಹ ಇರಲಿಲ್ಲ ಯತ್ನಾಳ್ರವರ ಪರಿಸ್ಥಿತಿ. ತಾನು ಕೊಟ್ಟಿದ್ದೇ ಸ್ಟೇಟ್ಮೆಂಟು, ತಾನು ಬರೆದಿದ್ದೇ ಶಾಸನ, ತಾನು ಆಡಿದ್ದೇ ಆಟ ಅನ್ನೋ ತರಹ ಬಸನಗೌಡ ಯತ್ನಾಳ್ ಪ್ರಯತ್ನ ಪಡ್ತಿದ್ರು. ಆ ಸಂದರ್ಭದಲ್ಲಿ ಉಪಾಯ ಇಲ್ಲದೆ, ಆಯ್ಕೆಗಳಿಲ್ಲದೆ ಉಚ್ಚಾಟನೆ ಮಾಡಬೇಕಾಗಿ ಬಂತು ಬಿಜೆಪಿಗೆ. ಆ ಸಂದರ್ಭ ಬಿಜೆಪಿಗೊಂದು ಉತ್ತಮ ನಾಯಕ ಬೇಕಾಗಿತ್ತು. ಯತ್ನಾಳ್ರವರಿಗಿಂತಲೂ ಮೀರಿದ ಒಬ್ಬ ನಾಯಕ, ಅದು ಡಿಕೆ ಶಿವಕುಮಾರ್ ಅವರಾಗಿದ್ರು. ಹಾಗಾಗಿ ಡಿಕೆರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳೋದಕ್ಕೆ ಬಿಜೆಪಿ ಕಡೆಯಿಂದ ಪ್ರಯತ್ನಗಳಾಗಿತ್ತು ಅಂತ ಹೇಳಿ
ಈಗ ಸ್ಫೋಟಕ ಸಂಚಲನಾತ್ಮಕವಾದಂತಹ ಒಂದು ಹೇಳಿಕೆಯನ್ನು ಯತ್ನಾಳ್ರವರೇ ಕೊಟ್ಟಿದ್ದಾರೆ. ನಾನು ಪಕ್ಷದಲ್ಲಿ ಮುಂದುವರಿತಾ ಇದ್ದರೆ ಡಿ ಕೆ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು, ಹಾಗಾಗಿ ನನ್ನನ್ನು ಉಚ್ಚಾಟನೆ ಮಾಡಿ ಆದರೂ ಕೂಡ ಡಿ ಕೆರನ್ನು ಪಾರ್ಟಿಗೆ ಕರೆಸಿಕೊಳ್ಳುವ ಪ್ರಯತ್ನಗಳು ನಡೆದಿತ್ತು ಅಂಥೇಳಿ ಅತ್ಯಂತ ಮನೋಜ್ಞವಾದ ಸ್ಟೇಟ್ಮೆಂಟನ್ನು ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿದ್ದಾರೆ. ಇನ್ನು ಅದಾದ ನಂತರ ಇದು ರಾಜಕೀಯ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.